ಈಗಾಗಲೇ ನಿಮಗೆ ತಿಳಿದ ಮಟ್ಟಿಗೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೋವಿ ಜಾತಿ ಪ್ರಮಾಣ ಪತ್ರದ ಸಮಸ್ಯೆ ಇಡೀ ರಾಜ್ಯಕ್ಕೆ ತಿಳಿದದ್ದು. ಕರ್ನಾಟಕದಲ್ಲಿ ಒಟ್ಟು 31 ಜಿಲ್ಲೆಗಳಲ್ಲಿ 29 ಜಿಲ್ಲೆಗಳಲ್ಲಿ ಬೋವಿ ಜಾತಿ ಪ್ರಮಾಣ ಪತ್ರ ನೀಡುತ್ತಿದ್ದು, ಸುಮಾರು 2 ಜಿಲ್ಲೆ ಅಂದರೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಾತಿ ಪ್ರಮಾಣ ಪತ್ರವನ್ನು ನೀಡುತ್ತಿಲ್ಲ. ಸಮಸ್ಯೆ ಏನಂತ ಕೇಳಿದರೆ ಅಧಿಕಾರಿಗಳ ತಪ್ಪ, ಇಲ್ಲ ಜಿಲ್ಲಾಡಳಿತ ತಪ್ಪಾಗಿದ, ಇಲ್ಲ ಸಚಿವರು ಏನಾದರೂ ಮಾಹಿತಿ ಕೊಟ್ಟಿದ್ದಾರಾ, ಯಾವುದು ಕೂಡ ಒಂದು ಕ್ಲಾರಿಫಿಕೇಷನ್ ಯಾವುದು ಕೂಡ ಇಲ್ಲ. ಅದರ ಅಂಗವಾಗಿ ಈಗ ನಾವು ಯಾವ ರೀತಿ ಅಂತ ಹೇಳಿದರೆ, ಈ ಬೋವಿ ಸಮಾಜಕ್ಕೆ ಉಡುಪಿ ಮತ್ತು ದಕ್ಷಿಣ ಕನ್ನಡಕ್ಕೆ ಯಾಕೆ ಜಾತಿ ಪ್ರಮಾಣ ಕೊಡ್ತಿಲ್ಲ ಅಂತೇಳಿ ಈಗಾಗಲೇ ನಾನು ಹೈಕೋರ್ಟಿಗೆ ಮೊರೆ ಹೋಗಿದ್ದೇನೆ. ಹೈಕೋರ್ಟ್ನಲ್ಲಿ ಇದನ್ನು ಕೂಡ ಪ್ರಶ್ನಿಸಿದ್ದೇನೆ. ಯಾಕಂತೇಳಿದರೆ ಕಾನೂನು ಎಲ್ಲರಿಗೂ ಒಂದೇ, ಕಾನೂನಲ್ಲಿ ಎಲ್ಲರಿಗೂ ಕೂಡ ಅವಕಾಶ ಉಂಟು, ಪ್ರಶ್ನಿಸುವ ಅವಕಾಶ. ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಾತಿ ಪ್ರಮಾಣದ ಸಮಸ್ಯೆಯ ಬಗ್ಗೆ ಈಗಾಗಲೇ ಹೈಕೋರ್ಟ್ನಲ್ಲಿ ನಾನು ಮನವಿಯನ್ನು ಕೂಡ ಸಲ್ಲಿಸಿದ್ದೇನೆ. ಇದಕ್ಕೆ ಸೂಕ್ತ ಕಾರಣ ಏನು, ಯಾತಕ್ಕಾಗಿ ನೀವು ಜಾತಿ ಪ್ರಮಾಣವನ್ನು ಕೊಡ್ತಿಲ್ಲ ಎಂಬುದರ ಬಗ್ಗೆ ಹೈಕೋರ್ಟಿಗೆ ಮನವಿಯನ್ನು ಕೂಡ ಸಲ್ಲಿಸಿದ್ದೇನೆ. ಈ ಹೈಕೋರ್ಟ್ ಮನವಿಯ ನಂತರ ಇಡೀ ಕರ್ನಾಟಕದ 2 ಜಿಲ್ಲೆಯಾದ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಪ್ರತಿ ಗ್ರಾಮದಲ್ಲಿ, ತಾಲೂಕುಗಳಲ್ಲಿ ಹಾಗೂ ಕೊನೆಯದಾಗಿ ಜಿಲ್ಲಾಡಳಿತ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾಡಳಿತದಲ್ಲಿ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ಕೂಡ ನಾನು ಈ ಮೂಲಕ ಕೊಡ್ತಿದ್ದೇನೆ. ಯಾಕಂತೇಳಿದರೆ ಈಗ ನೀವು ಗಮನಿಸಿರ್ಬೋದು, ದ್ವಿತೀಯ PUC ರಿಸಲ್ಟ್ ಬಂದಿದೆ, ಇನ್ನು SLC ರಿಸಲ್ಟ್ ಕೂಡ ಬರಲಿಕ್ಕಿದೆ. ಬೋವಿ ಜನಾಂಗದಲ್ಲಿ ಒಂದು ಉತ್ತಮ ಸಾಧನೆ ತೋರಿದ ವಿದ್ಯಾರ್ಥಿಗಳಿದ್ದಾರೆ. ಆದರೆ ಅವರ ಮುಂದಿನ ಭವಿಷ್ಯದಲ್ಲಿ ಅವರು ವಿದ್ಯಾಭ್ಯಾಸವನ್ನು ಮಾಡಬೇಕಂತಾದರೆ ಅವರಿಗೆ ಒಂದು ರೀತಿಯ ಒಂದು ಆಧಾರ ಸ್ತಂಭವಾಗಿ ಈಗ ಜಾತಿ ಪ್ರಮಾಣ ಪತ್ರ ಕೂಡ ಇಲ್ಲ. ಆ ಜಾತಿ ಪ್ರಮಾಣ ಪತ್ರ ಇದ್ದರೆ ಒಂದು ಯಾವುದೇ ರೀತಿಯ ಒಂದು ಒಳ ಮೀಸಲಾತಿಯ ಅಂಗವಾಗಿ ಅವರಿಗೆ ಒಂದು ವಿದ್ಯಾಭ್ಯಾಸಕ್ಕೆ ಸಂಪೂರ್ಣ ಸಹಕಾರ ಆಗ್ತಿತ್ತು. ಆದರೆ ವಿದ್ಯಾಭ್ಯಾಸದ ಮಕ್ಕಳಿಗೆ ಒಂದು ದೊಡ್ಡ ಅಡಚಣೆ ಅಂತೇಳಿದರೆ ಜಾತಿ ಪ್ರಮಾಣ ಪತ್ರ ಆಗಿದೆ. ಆದ್ದರಿಂದ ನಾನು ತುರ್ತಾಗಿ ಈಗ ಸರ್ಕಾರಕ್ಕೆ ಮತ್ತು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡುವುದೇನಂತ ಹೇಳಿದರೆ, ಈಗಾಗಲೇ ನಾನು ಹೈಕೋರ್ಟಿಗೆ ಮನವಿಯನ್ನು ಕೂಡ ಪ್ರಶ್ನಿಸಿದ್ದೇನೆ. ಯಾತಕ್ಕಾಗಿ ಉಡುಪಿ ಮತ್ತು ದಕ್ಷಿಣ ಕನ್ನಡದಲ್ಲಿ ಜಾತಿ ಪ್ರಮಾಣ ಪತ್ರ ನಿರಾಕರಿಸ್ತಾರೆ ಅಂತೇಳಿ ಪ್ರಶ್ನೆ ಮಾಡಿದ್ದೇವೆ. ಆ ಪ್ರಶ್ನೆಗೆ ಉತ್ತರ ಬರೋ ತನಕ ಕಾದು ಮತ್ತು ಇಡೀ ಕರ್ನಾಟಕ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಗ್ರ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡಿ, ಅಹೋರಾತ್ರಿ ಪ್ರತಿಭಟನೆ ಮಾಡಿ ನೀವು ಜಾತಿ ಪ್ರಮಾಣ ಪತ್ರ ಕೊಡುವ ತನಕ ಜಿಲ್ಲಾಡಳಿತ ಎದುರು ಪ್ರತಿಭಟನೆಯನ್ನು ಮಾಡಲಾಗ್ತದೆ. ಆದ್ದರಿಂದ ನೀವು ಸೂಕ್ತ ರೀತಿಯಲ್ಲಿ ಪರಿಶೀಲನೆ ಮಾಡದಿದ್ದಲ್ಲಿ ಉಗ್ರ ರೀತಿಯಲ್ಲಿ ಹೋರಾಟದ ಮಾಡೋದು ಖಚಿತ. ಉಗ್ರಾಟ ಖಾಲಿ ಜಿಲ್ಲಾಡಳಿತ ಎದುರು ಮಾತ್ರ ಅಂತ ಎಣಿಸೋದು ಬೇಡ. ನಾವು ಪ್ರತಿ ಗ್ರಾಮ ಪಂಚಾಯತ್ಗಳಲ್ಲಿ ಒಟ್ಟು ಉಡುಪಿ ಜಿಲ್ಲೆಯಲ್ಲಿ 161 ಗ್ರಾಮ ಪಂಚಾಯತ್ಗಳಿದೆ, ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಎಲ್ಲ ಗ್ರಾಮ ಪಂಚಾಯತ್ಗಳು ಪ್ರತಿಭಟನೆ ಮಾಡಿ ಮತ್ತು ತಹಸೀಲ್ದಾರ್ ತಾಲೂಕು ಲೆವೆಲಲ್ಲಿ ತಹಸೀಲ್ದಾರ್ ಕಚೇರಿಯ ಮುಂದೆ ಕೂಡ ಪ್ರತಿಭಟನೆ ಮಾಡಿ, ಕೊನೆಯದಾಗಿ ಜಿಲ್ಲಾಡಳಿತ ಎದುರು ಕೂಡ ನಾವು ಪ್ರತಿಭಟನೆಯನ್ನು ಮಾಡಲಿಕ್ಕಿದ್ದೇವೆ. ಆದ್ದರಿಂದ ಇದಕ್ಕೆಲ್ಲ ಅವಕಾಶ ಕೊಡದೆ ಜಿಲ್ಲಾಡಳಿತ ಇದರ ಬಗ್ಗೆ ಎಚ್ಚರವನ್ನು ವಹಿಸಿ ನೀವು ಯಾವತ್ತಕ್ಕಾಗಿ ನೀವು ಜಾತಿ ಪ್ರಮಾಣವನ್ನು ಕೊಡ್ತಾ ಇಲ್ಲ ಎಂಬುದರ ಬಗ್ಗೆ ನೀವು ಮರುಪರಿಶೀಲನೆ ಮಾಡಬೇಕು. ಮತ್ತು ಒಂದು ಜಿಲ್ಲಾಡಳಿತದವರಿಗೆ ನಾನು ಇಲ್ಲಿ ನೇರವಾಗಿ ಸಂದೇಶ ನೀಡೋದಂತ ಹೇಳಿದರೆ, ಯಾರೇ ಬೋವಿ ಜನಾಂಗದವರು ನಿಮ್ಮ ಕಚೇರಿಗೆ ಬಂದರೆ ಅವರನ್ನು ಅಲ್ಲಿ ಕುತ್ಕೊಳಿಸಿ ಯಾವ ರೀತಿಯ ಸಮಸ್ಯೆ ಆಗಿದೆ ಎಂಬುದರ ಬಗ್ಗೆ ಮೊದಲು ಅರಿತುಕೊಳ್ಳಿ. ಯಾಕಂತೇಳಿದರೆ ಯಾರೇ ವಿದ್ಯಾಭ್ಯಾಸ ಬರೆದವರು ನಿಮ್ಮ ಕಚೇರಿಗೆ ಬಂದಂತಾದಲ್ಲಿ ನೀವು ಅರ್ಜಿಯನ್ನು ನೋಡದೆ ಅವರನ್ನು ಹೊರಕಳಿಸುವ ಸುಮಾರು ಕಂಪ್ಲೇಂಟ್ಸ್ ಇದೆ. ಆದ್ದರಿಂದ ನೀವು ಸರಿಯಾಗಿ ಅವ್ರು ತಂದ ಅರ್ಜಿಗಳನ್ನು ಪರಿಶೀಲನೆ ಮಾಡಿಕೊಂಡು ಅದಕ್ಕೆ ಯಾವ ರೀತಿ ಪರ್ಯಾಯ ವ್ಯವಸ್ಥೆ ಮಾಡೋದರ ಬಗ್ಗೆ ಸರಿಯಾಗಿ ಅವರಿಗೆ ಮಾಹಿತಿಯನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಎಲ್ಲ ಬೋವಿ ಜನಾಂಗದವರಿಗೂ ನೀವು ಕೊಡಬೇಕು. ಇಲ್ಲಿ ಮೂಲ ಉದ್ದೇಶ ಏನಂತ ಹೇಳಿದರೆ ಖಾಲಿ 2 ವಿಷಯ. ಒಂದು, ಈಗ ಹೈಕೋರ್ಟಿಗೆ ಮನವಿಯನ್ನು ಕೂಡ ನಾನು ಸಲ್ಲಿಸಿದ್ದೇನೆ. ಹೈಕೋರ್ಟ್ನಲ್ಲಿ ಬರೋ ಉತ್ತರಕ್ಕೆ ಈಗ ಕಾದು ಕೂತ್ಕೊಂಡಿದ್ದೀವಿ. 2ನೇದು ಏನಂತ ಹೇಳಿದರೆ, ಇಡೀ ಕರ್ನಾಟಕ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರತಿ ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾಡಳಿತ ಕಚೇರಿ ಎದುರು ಪ್ರತಿಭಟನೆ ಮಾಡ್ತೇವೆ. ಖಾಲಿ ಗ್ರಾಮ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ಲಿ 1 ದಿವಸ ಪ್ರತಿಭಟನೆ ಆದರೆ ಜಿಲ್ಲಾಡಳಿತದ ಎದುರು ಅಹೋರಾತ್ರಿ ಪ್ರತಿಭಟನೆ, ನಮಗೆ ಪರಿಹಾರ ಸಿಗುವವರೆಗೂ ರಾತ್ರೋರಾತ್ರಿ ಕೂತ್ಕೊಂಡು ಪ್ರತಿಭಟನೆಯನ್ನು ಮುಂದುವರಿಸಲಾಗುತ್ತೆ ಅಂತೇಳಿ ಈ ಮೂಲಕ ಎಚ್ಚರಿಕೆ ನೀಡುತ್ತಾ, ಮುಂದಿನ ದಿನಗಳಲ್ಲಿ ಎಲ್ಲ ಬೋವಿ ಸಮಾಜದವರು ಇದಕ್ಕೆ ಕೈ ಜೋಡಿಸಿ ನಮ್ಮ ಇಡೀ ಉಡುಪಿ ಮತ್ತು ದಕ್ಷಿಣ ಕನ್ನಡ ಎಲ್ಲ ಬೋವಿ ಜನಾಂಗದವರಿಗೆ ಸಮಸ್ಯೆ ಪರಿಹರಿಸುವಲ್ಲಿ ತಾವೆಲ್ಲರೂ ಸಹಕಾರ ನೀಡಬೇಕಂತೇಳಿ ಈ ಮೂಲಕ ವಿನಂತಿಯನ್ನು ಮಾಡಿದ್ದೇವೆ.